ಸೊ ಇವತ್ತಿನ ವಿಡಿಯೋಲಿ ಟಾಪ್ 3 5G ಫೋನ್ಸ್ನ ರೆಕಮೆಂಡ್ ಮಾಡ್ತೀನಿ. ಅಂಡರ್ 20,000 ಮೇಲ್ಗಡೆ ಸಿಗುತ್ತೆ. ಸೊ ಈ ಫೋನ್ಸ್ ಲಾಂಚ್ ಆಗಿ ಐ ಥಿಂಕ್ 1 ಮಂತು ಆಗಿಲ್ಲ ಅನಿಸುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಪೋಕೋ ಕಡೆಯಿಂದ ಪೋಕೋ X5 5G ಫೋನ್ ಬರುತ್ತೆ. ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ 33 ವಾಟ್ಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಹಾಗೆ 5000 mAh ಬ್ಯಾಟ್ರಿ ಕೂಡ ಸಿಗುತ್ತೆ. ಪ್ರೊಸೆಸರ್ ಬಗ್ಗೆ ಮಾತಾಡ್ತೀರಾ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ ಬರ್ತಾ ಇದೆ ಆ್ಯಂಡ್ ಹಾಗೆ ಡಿಸ್ಪ್ಲೇ ಬಂದು 6.7 ಇಂಚಸ್ 120 ಹರ್ಟ್ಸ್ ಆಫ್ ಆಮ್ಲೆಟ್ ಡಿಸ್ಪ್ಲೇ ಸಿಗುತ್ತೆ. ಇದರಲ್ಲಿ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ ಆ್ಯಂಡ್ ಒನ್ ಮೋರ್ ಥಿಂಗ್, ಇದರಲ್ಲಿ 1200 nits ಬ್ರೈಟ್ನೆಸ್ ಕೂಡ ಸಿಗ್ತಾ ಇದೆ. ಸೊ ಜನರಲ್ ಆಗಿ 1200 nits ಬ್ರೈಟ್ನೆಸ್ ಬಂದು ಒಂದು ಫ್ಲಾಗ್ಶಿಪ್ ಫೋನ್ಸಲ್ಲಿ ನೋಡೋಕ್ಕೆ ಬರೋದು, ಬಟ್ ನಿಮಗೆ ಈ ಮಿಡ್ ರೇಂಜ್ ಫೋನಲ್ಲಿ 1200 nits ಬ್ರೈಟ್ನೆಸ್ ಸಿಗ್ತಾ ಇದೆ ಅಂದರೆ ಅದು ವ್ಯಾಲ್ಯೂ ಫಾರ್ ಮನಿ ಇದೆ. ಆ್ಯಂಡ್ ಹಾಗೆ ಪೋಕೋ ಕಡೆಯಿಂದ 2 years ಆಫ್ ಆ್ಯಂಡ್ರಾಯ್ಡ್ ಅಪ್ಡೇಟ್ಸ್ ಬರುತ್ತೆ ಆ್ಯಂಡ್ 4 years ಆಫ್ ಸೆಕ್ಯೂರಿಟಿ ಅಪ್ಡೇಟ್ಸ್ನ ಪ್ರಾಮಿಸ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ಸೆಟಪ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ ಪ್ರೈಮರಿ ಸೆನ್ಸರ್ ಬಂದು 48 MP ಕೊಟ್ಟಿದ್ದಾರೆ, ಅಲ್ಟ್ರಾ ವೈಡ್ ಸೆನ್ಸರ್ ಬಂದು 8 MP ಸಿಗುತ್ತೆ ಆ್ಯಂಡ್ 2 MP ಬಂದು ಮ್ಯಾಕ್ರೋ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಈ ಕ್ಯಾಮ್ರಾ ಸೆಟಪ್ಸಲ್ಲಿ ವೀಡಿಯೋಗ್ರಾಫಿ ಮಾಡ್ತೀರಾ ಅಂದರೆ ಬರೀ 1080pಯಲ್ಲಿ 30 fps ಮಾತ್ರ ವೀಡಿಯೋಸ್ನ ನೀವು ತೊಗೊಳಕ್ಕಾಗೋದು. ಸೊ ಓವರ್ ಆಗಿ ಇದರಲ್ಲಿ 2 ವೇರಿಯಂಟ್ಸ್ ಬರುತ್ತೆ. 6+128GB ವೇರಿಯಂಟ್, ಅದು ಪ್ರೈಸಿಂಗ್ ಬಂದು 18,999ಗೆ ಸಿಗುತ್ತೆ ಆ್ಯಂಡ್ 8+256 ವೇರಿಯಂಟ್ ಬಂದು 20,999ಗೆ ಬರುತ್ತೆ. ಆ್ಯಂಡ್ ಇದರಲ್ಲಿ ರ್ಯಾಮ್ ಕೂಡ ನೀವು 3GB ವರೆಗೂ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. ಸೊ ಓವರ್ ಆಗಿ ಒಂದು ಡೈಲಿ ಯೂಸ್ಗೆ ಮಲ್ಟಿಮೀಡಿಯಾ ಯೂಸ್ ಮಾಡೋಕ್ಕೆ ಫೋನ್ನ ನೋಡ್ತೀರಾ, ಒಂದು 5G ಫೋನ್ನ ನೋಡ್ತಾ ಇದ್ದೀರಾ ಅಂದರೆ ಈ ಫೋನ್ನ ನೀವು ಡೆಫಿನೆಟ್ಲಿ ಪಿಕ್ ಮಾಡ್ಬೋದು. ಸೊ ಈ ಫೋನ್ನ ನೀವು ತೊಗೊಳಕ್ಕೆ ಇಂಟ್ರೆಸ್ಟೆಡ್ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ವ್ಯವಸ್ಥೆ ಮಾಡಿದ್ದೀನಿ, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಹಾಗೆ ನೆಕ್ಸ್ಟ್ ಫೋನ್ ಬಂದು ಮೋಟೋ ಕಡೆಯಿಂದ ಮೋಟೋ G72 5G ಫೋನ್ ಬರುತ್ತೆ. ಸೊ ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಬಂದು 5000 mAh ಬ್ಯಾಟ್ರಿ ಸಿಗುತ್ತೆ, 30 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಹಾಗೆ ಡಿಸ್ಪ್ಲೇ ಬಗ್ಗೆ ಮಾತಾಡ್ತೀರಾ ಅಂದರೆ 6.5 inches ಫುಲ್ HD+ IPS LCD ಡಿಸ್ಪ್ಲೇ ಸಿಗುತ್ತೆ ವಿತ್ 120 ಹರ್ಟ್ಸ್ ಆಫ್ ರಿಫ್ರೆಶ್ ರೇಟ್ ಜೊತೆಗೆ. ಹಾಗೆ ಈ ಫೋನಲ್ಲಿ ನಿಮಗೆ ವರ್ಲ್ಡ್ ಫಸ್ಟ್ MediaTek Dimensity 930 ಪ್ರೊಸೆಸರ್ ಸಿಗುತ್ತೆ. ಅಂಡ್ OS ಅಂಡ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಇದರಲ್ಲಿ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 13 ಸಿಗುತ್ತೆ ಅಂಡ್ ಹಾಗೆ 1 year ಆಫ್ ಆಂಡ್ರಾಯ್ಡ್ ಅಪ್ಡೇಟ್ಸ್ ಪ್ರಾಮಿಸ್ ಮಾಡಿದ್ದಾರೆ ಅಂಡ್ 3 years ಆಫ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ಅಂಡ್ ಹಾಗೆ ಕ್ಯಾಮ್ರಾ ಸೆಟಪ್ಸ್ ಬಂದು 50 MP ಬಂದು ಪ್ರೈಮರಿ ಸೆನ್ಸರ್ ಸಿಗುತ್ತೆ, ಹಾಗೆ 8 MP ಬಂದು ಅಲ್ಟ್ರಾ ವೈಡ್ ಸೆನ್ಸರ್ ಕೊಟ್ಟಿದ್ದಾರೆ. ಅಂಡ್ ಹೌದು, ಇದರಲ್ಲಿ ಮ್ಯಾಕ್ರೋ ಮತ್ತು ಡೆಪ್ತ್ ಸೆನ್ಸರ್ ಸಿಗಲ್ಲ. ಏನಕ್ಕೆ ಅಂದ್ರೆ ಅಲ್ಟ್ರಾ ವೈಡ್ ಸೆನ್ಸರ್ ಅಲ್ಲಿ ನಿಮಗೆ ಮ್ಯಾಕ್ರೋ ಮತ್ತು ಡೆಪ್ತ್ ಸೆನ್ಸರ್ಸ್ ಫೋಟೋ ಎಲ್ಲ ತೆಗಿಬಹುದು. ಅಂಡ್ ಫ್ರಂಟ್ ಕ್ಯಾಮ್ರಾ ಒಂದು 16 MP ಕೊಟ್ಟಿದ್ದಾರೆ. ಹಾಗೆ ಈ ಕ್ಯಾಮ್ರಾ ಸೆಟಪ್ಸ್ ಅಲ್ಲಿ ನೀವು ವಿಡಿಯೋಗ್ರಾಫಿ ಮಾಡ್ತೀರಾ ಅಂದ್ರೆ 1080pಯಲ್ಲಿ 60 fps ಇಲ್ಲಿ ವಿಡಿಯೋಸ್ ನ ತೆಗಿಬಹುದು. ಹಾಗೆ ಇದರಲ್ಲಿ ಕನೆಕ್ಟಿವಿಟಿ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಇದರಲ್ಲಿ ಆಲ್ 5G ಮೇಜರ್ ಬ್ಯಾಂಡ್ಸ್ ಕನೆಕ್ಟಿವಿಟಿ ಸಪೋರ್ಟ್ ಆಗುತ್ತೆ. ಹಾಗೆ ಇದರಲ್ಲಿ ವೈಫೈ 5 ಇದೆ, ಡ್ಯುಯಲ್ 4G ವಾಲ್ಟ್ ಇದೆ, ಹಾಗೆ ಇದರಲ್ಲಿ ಬ್ಲೂಟೂತ್ 5.3 ಕೂಡ ಸಿಗುತ್ತೆ. ಸೊ ಓವರ್ ಆಗಿ ಈ ಫೋನ್ ಪ್ರೈಸಿಂಗ್ ಒಂದು 18,999ಗೆ ಸಿಗುತ್ತೆ. ಅಂಡ್ ಒನ್ ಮೋರ್ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನ್ ಸಿಗುತ್ತೆ ಅಂದ್ರೆ ನಿಮಗೆ ಸ್ಟಾರ್ಟಿಂಗ್ ವೇರಿಯಂಟ್ ನಿಮಗೆ 8GB 128GB ವೇರಿಯಂಟ್ ಸಿಗುತ್ತೆ ಅಂಡ್ ಇದರಲ್ಲಿ 2GB ವರೆಗೂ ರ್ಯಾಮ್ ಕೂಡ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಅಂಡ್ ಪ್ರೈಸಿಂಗ್ ವಿಷಯಕ್ಕೆ ಬರ್ತೀರಾ ಅಂದ್ರೆ 18,999 ಇದೆ, ಬಟ್ ನೀವು ಆಫರ್ಸ್ ಅಲ್ಲಿ ತಗೋತೀರಾ ಅಂದ್ರೆ 17,000ಗೂ ಸಿಗ್ಬಹುದು. ಸೊ ಓವರ್ ಆಗಿ ಈ ಫೋನ್ ನಾನು ಯಾರಿಗೆ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫೋನ್ ನ ನೋಡ್ತೀರಾ, ಹಾಗೆ ಕ್ಯಾಮ್ರಾ ಸೆಟಪ್ ಚೆನ್ನಾಗಿರ್ಬೇಕು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಲೀನ್ UI ಇರಬೇಕು, ಯಾವುದೇ ಬೇರೆ ತರ ಆಪ್ಸ್ ಇರಬಾರ್ದು, ಆಡ್ಸ್ ಎಲ್ಲ ಬರಬಾರ್ದು ಅಂದ್ರೆ ಮೋಟೋ G72 5G ಡೆಫಿನೆಟ್ಲಿ ಪಿಕ್ ಮಾಡಬಹುದು. ಹಾಗೆ ಈ ಫೋನ್ ಬೈಯಿಂಗ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ನೀವು ಅಲ್ಲಿಂದ ಚೆಕ್ಔಟ್ ಮಾಡಬಹುದು. ಸೊ ಫೈನಲಿ ಲಾಸ್ಟ್ ಫೋನ್ ಬಂದು Iqoo ಕಡೆಯಿಂದ Iqoo Z7 5G ನ ರೆಕಮೆಂಡ್ ಮಾಡ್ತೀನಿ. ಸೊ ಏನಕ್ಕೆ ಈ ಫೋನ್ ನಂಬರ್ 1 ಲಿಸ್ಟ್ ಅಲ್ಲಿ ಬರುತ್ತೆ ಅಂದ್ರೆ ಇದರಲ್ಲಿ 1300 nits ಬ್ರೈಟ್ನೆಸ್ ಕೊಟ್ಟಿದ್ದಾರೆ, ಹಾಗೆ OIS ಕ್ಯಾಮ್ರಾ ಸೆಟಪ್ ಕೂಡ ಬರ್ತಾ ಇದೆ. ಹಾಗೆ ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಇದರಲ್ಲಿ ಪ್ರೊಸೆಸರ್ ಬಂದು MediaTek Dimensity 920 ಪ್ರೊಸೆಸರ್ ಸಿಗ್ತಾ ಇದೆ. ಹಾಗೆ ಬ್ಯಾಟ್ರಿ ಬ್ಯಾಕಪ್ ಬಂದು 4500 mAh ಬ್ಯಾಟ್ರಿ ಸಿಗುತ್ತೆ, 44 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಹಾಗೆ ಇದರಲ್ಲಿ ಡಿಸ್ಪ್ಲೇ ಬಂದು 6.3 inches ಫುಲ್ HD+ ಆಮ್ಲೆಟ್ ಡಿಸ್ಪ್ಲೇ ಸಿಗುತ್ತೆ ವಿತ್ 90 ಹರ್ಟ್ಸ್ ರಿಫ್ರೆಶ್ ರೇಟ್ ಜೊತೆಗೆ. ಹಾಗೆ OS ಅಂಡ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಇದರಲ್ಲಿ ಔಟ್ ಆಫ್ ದ ಬಾಕ್ಸ್ ಬಂದು ಆಂಡ್ರಾಯ್ಡ್ 13 ಬರುತ್ತೆ, ಹಾಗೆ ಅಪ್ಡೇಟ್ಸ್ ಬಂದು ಆಂಡ್ರಾಯ್ಡ್ ಅಪ್ಡೇಟ್ಸ್ ಬಂದು 2 years ಆಫ್ ಆಂಡ್ರಾಯ್ಡ್ ಅಪ್ಡೇಟ್ ಸಿಗುತ್ತೆ. ಹಾಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಬಂದು 3 years ಆಫ್ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರಾಮಿಸ್ ಮಾಡಿದ್ದಾರೆ. ಅಂಡ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಮ್ರಾ ಸೆಟಪ್ಸ್ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಇದರಲ್ಲಿ OIS ಕ್ಯಾಮ್ರಾ ಸೆಟಪ್ ಸಿಗುತ್ತೆ. ಪ್ರೈಮರಿ ಸೆನ್ಸರ್ ಬಂದು 64 MP ಕೊಟ್ಟವ್ರೆ, ಹಾಗೆ ಇದರಲ್ಲಿ ಅಲ್ಟ್ರಾ ವೈಡ್ ಸೆನ್ಸರ್ ಸಿಗಲ್ಲ, 2 MP ಡೆಪ್ತ್ ಸೆನ್ಸರ್ ಸಿಗುತ್ತೆ. ಹಾಗೆ ಫ್ರಂಟ್ ಕ್ಯಾಮ್ರಾ ಬಂದು 16 MP ಕೊಟ್ಟಿದ್ದಾರೆ. ಸೊ ಓವರ್ ಆಗಿ ಈ ಕ್ಯಾಮ್ರಾ ಸೆಟಪ್ಸ್ ಅಲ್ಲಿ ನೀವು ವಿಡಿಯೋಗ್ರಾಫಿನ ಮಾಡ್ತೀರಾ ಅಂದ್ರೆ 4K ವಿಡಿಯೋಸ್ ನೀವು 30 fps ಅಲ್ಲಿ, ಅದು ಕೂಡ OIS ಅಲ್ಲಿ ತೆಗಿಬಹುದು.
ಅಂಡ್ ಹಾಗೆ ಕನೆಕ್ಟಿವಿಟಿ ಬಗ್ಗೆ ಮಾತಾಡ್ತೀರಾ ಅಂದ್ರೆ 5G ಕನೆಕ್ಟಿವಿಟಿ ಸಿಗುತ್ತೆ, ವೈಫೈ 6 ಇದೆ, ಡ್ವೆಲ್ 4G ವಾಲ್ಟ್ ಇದೆ, ಹಾಗೆ ಬ್ಲೂಟೂತ್ 5.3 ಕೂಡ ಸಿಗುತ್ತೆ. ಹಾಗೆ ಇದರಲ್ಲಿ ಓವರ್ ಆಲ್ ಆಗಿ ನಿಮಗೆ 2 ವೇರಿಯಂಟ್ಸ್ ಬರುತ್ತೆ. 6+128GB ವೇರಿಯಂಟ್ ಬರುತ್ತೆ, ಅದು ಪ್ರೈಸಿಂಗ್ ಬಂದು 18,000 ಇದೆ. ಅಂಡ್ ಹಾಗೆ 8+128GB ವೇರಿಯಂಟ್ ಬರುತ್ತೆ, ಅದು ಪ್ರೈಸಿಂಗ್ ಬಂದು 20,000 ಇದೆ. ಅಂಡ್ ಇದರಲ್ಲಿ ನಿಮಗೆ 8GB ವರೆಗೂ ರ್ಯಾಮ್ ಕೂಡ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಗೇಮಿಂಗ್ ಗೋಸ್ಕರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫೋನ್ ನ ನೋಡ್ತೀರಾ ಅಂದ್ರೆ ಈ ಫೋನ್ ನ ನೀವು ಡೆಫಿನೆಟ್ಲಿ ಪಿಕ್ ಮಾಡಬಹುದು. ಬರೀ ಗೇಮಿಂಗ್ ಗೋಸ್ಕರ ಅಲ್ಲ, ನೀವು ಕ್ಯಾಮ್ರಾ ಸೆಟಪ್ ಕಡೆನೂ ನೋಡ್ತೀರಾ ಅಂದ್ರೆ OIS ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ. ಅಂಡ್ ಹಾಗೆ ಇದರಲ್ಲಿ 1300 ನಿಟ್ಸ್ ಡಿಸ್ಪ್ಲೇ ಸಿಗ್ತಾ ಇದೆ. 1300 ನಿಮಗೆ ಜನರಲಿ ಫ್ಲಾಗ್ಶಿಪ್ ಫೋನ್ಸ್ ಅಲ್ಲಿ ಸಿಗೋದು, ಬಟ್ ನಿಮಗೆ ಅಂಡರ್ 20,000 ಅಲ್ಲಿ 1300 ನಿಟ್ಸ್ ಡಿಸ್ಪ್ಲೇ ಸಿಗ್ತಾ ಇದೆ ಅಂದ್ರೆ ಅದು ವ್ಯಾಲ್ಯೂ ಫಾರ್ ಮನಿ ಇದೆ. ಸೊ ಇದಾಯ್ತು ಟಾಪ್ 3 5G ಫೋನ್ಸ್ ಕತೆ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅಂಡ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರ್ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮತ್ತು ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ.